Hey, hi guys, today is Deadpool and Wolverine review. ना हिंदी 3D तक मूवी नोड़ी ना ये गूगल के तुझे शादी के लिए बचा कर रखा ना बर्बादी के लिए तू पिछवाड़े में घुस गया तो एक्सपर्ट ठीक है चल छोड़ दे मचाते ಎರಡು ಗಂಟೆ 8 ನಿಮಿಷ ಮೂವಿ ಅದು ವೆಲ್ ಈ ಮೂವಿಲಸಿ ಮುಟ್ಟ ಎಕ್ಸ್ಪೆಕ್ಟೇಷನ್ ಇತ್ತು ಎರಡು ಪಾರ್ಟು ಕ್ರೇಜಿ ಇದು ಬಸ್ ಥರ್ಡ್ ಪಾರ್ಟ್ ಇನ್ನೂ ಕ್ರೇಜಿ ಇರ್ತಿರ್ಬೇಕು कोई नहीं करेक्ट तुम्हें मुझ ಅನ್ಕೊಂಡಿದ್ದೆ ಬಟ್ ಓಕೆ 60-40% ನಾವು ಅನ್ಬೋದು ಮೂವಿ ಒಳಗೆ ಸ್ಟೋರಿ ಹಂಗಾದ ಡೀಟೇಲಾಗಿ ಮಾತಾಡೋಕ್ಕಿಂತ ಪहिले ವಿಡಿಯೋಗೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋಗೆ 100 ಲೈಕನ್ನು ಕೊಟ್ಟು ಸರ್ ನೀವು ಡೆಡ್ಪುಲ್ ಆ್ಯಂಡ್ ವೋಲ್ವರಿ ಇವರಿಬ್ಬರು ಸ್ಟೋರಿ ಏನದ ಸೊ ನೀವು ಎಕ್ಸ್ಮೆನ್ ಮೂವಿ ನೋಡ್ಬೇಕತ್ತದ ಮತ್ತು ಡೆಡ್ಪುಲ್ ಮೂವಿ ನೋಡ್ಬೇಕತ್ತದ ಇದು ಡೆಡ್ಪುಲ್ ಆ್ಯಂಡ್ ವೋಲ್ವರಿ ಸ್ಟೋರಿ ನಿಮಗೆ ಅವಾಗೆ ಅರ್ಥದ ನೀವು ಡೈರೆಕ್ಟ್ ಇದು ಮೂವಿ ನೋಡ್ಲತ್ತೀರಿ ಸ್ವಲ್ಪ ಸ್ಟೋರಿ ನಿಮಗೆ ದಿಮಾಕ್ಲಾಸ್ ಹೊರಗೆ ಆಗ್ತದೆ ಯಾಕಂದ್ರೆ ಸ್ಟೋರಿ ಅಲ್ಲೇಸೆ ಕನೆಕ್ಟ್ ಅದ ಓಕೆನಾ ಡೆಡ್ಪುಲ್ಲಾಸೆ ಮತ್ತು ವೋಲ್ವರಿಲಾಸೆ ಸ್ಟೋರಿ ಕನೆಕ್ಟ್ ಅದ ಫಿಲಿಮ್ R-rated ಅದ ಮಕ್ಳಿಗೆ ದೂರ ಇಡ್ರಿ ಆದಷ್ಟು ದೊಡ್ಡ ಮಂದಿ ಹೋಗಿ ಮೂವಿ ನೋಡ್ರಿ ಮಜಾ ಬರ್ತದೆ ಫಿಲ್ಮ್ ಸ್ಟಾರ್ಟಿಂಗ್ ಸೀನ್ 5 ನಿಮಿಷ ಮಿಸ್ ಆಗ್ಬೇಡ್ರಿ ಫಿಲ್ಮ್ ಅದೇ ಮೇನ್ ಪಾಯಿಂಟ್ ಅದ ಫಿಲ್ಮ್ ಬಗ್ಗೆ ನಾನು ಹೇಳ್ತೀನಿ ಹಂಗೆ 3D ಎಕ್ಸ್ಪೀರಿಯನ್ಸ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ನನಗಾಗಿದೆ ಯಾಕಂದ್ರೆ ನೀವಿನ ಐನಾಕ್ಸಾಗಲಿ ಸಿನೆಪಾಲ್ದಾಗ ಮೂವಿ ನೋಡಿದ್ರೆ 3D ಎಕ್ಸ್ಪೀರಿಯನ್ಸ್ ನಿಮಗೆ ಹೆಂಗಂತ ಕಾಮೆಂಟ್ ಮಾಡಿರಿ ಹಂಗೆ ಇಂಗ್ಲೀಷ್ದಾಗ ಮತ್ತು ಹಿಂದಿದಾಗ ಏನು ಡೈಲಾಗ್ ಡೆಲಿವರಿ ಸೇಮ್ ಅವ ಏನು ಚೇಂಜಸ್ ಅವ ನಾ ಹಿಂದಿದಾಗ ನೋಡಿನಲ್ಲ ಡಬ್ಬಿಂಗ್ ವಾಯ್ಸ್ ಬಗ್ಗೆ ನಾವು ಮಾತಾಡ್ತೀನಿ ಟೇಲರ್ ಬಂದಾಗ ನನಗೆ ಸರಿಯಾಗಿ ನನಗೆ ಅನ್ಸ್ಲತ್ತಿದ್ದೆ ಬಟ್ ಇವತ್ತು ಮೂವಿ ನೋಡೋ ಮಟ್ಟಿಗೆ ಡಬ್ಬಿಂಗ್ ವಾಯ್ಸ್ ಮ್ಯಾಜಿಕ್ ಅಪ್ಲೇ ನನಗೆ ಅನಿಸ್ಲಿಲ್ಲ ಫಸ್ಟ್ ಪಾರ್ಟ್ ಒಳಗೆ ಏನು ಡಬ್ಬಿಂಗ್ ವಾಯ್ಸ್ ಇತ್ತು ರೀ ಅದಕ್ಕೆ ಕೇಳೋ ಅಂಥ ಮಜಾ ಬಲ್ಲತ್ತಿದ್ದು ಸೆಕೆಂಡ್ ಪಾರ್ಟ್ ಒಳಗೆ ರಣವೀರ್ ಸಿಂಗ್ನೂ ವಾಯ್ಸ್ ಕೊಟ್ಟಲ್ಲ ಇನ್ನೂ ಸರಿಯಾಗಿ ಅನಿಸಿತ್ತು ಒಂದು ಪಾಯಿಂಟ್ ಇದು ನೋಡಿದ ಮೇಲೆ ಡಬ್ಬಿಂಗ್ ವಾಯ್ಸ್ ನನಗೆ ಅದೇ ಸರಿಯಾಗಿ ಅನಿಸಿತ್ತು ಒಂದು ಪಾಯಿಂಟ್ ಹೇಳ್ಬೇಕು ಯಾಕಂದ್ರೆ ಲಾಸ್ಟ್ ವೀಡಿಯೋ ಒಳಗೆ ಹೇಳಿದ್ದೇನೆ ರಣವೀರ್ ಸಿಂಗ್ ವಾಯ್ಸ್ ನನಗೆ ಮ್ಯಾಜಿಕ್ ಅಪ್ಲೇ ಅನಿಸಲಾಗಿದೆ ಒಂದು ಪಾಯಿಂಟ್ ನನಗೆ ಅನಿಸಿದೆ ಬಟ್ ಇಲ್ಲಿನೂ ಅದೇ ಇನ್ನೂ ವೀಕ್ ಪಾಯಿಂಟ್ ಕೊಟ್ಟಂಗೆ ವಾಯ್ಸ್ ನನಗೆ ಅನಿಸಿದ್ದು ओह पंजा नुन्नू के साइज का हो गया उमर के साथ केले की मूंगफली ಇಲ್ಲಿ ಜಾಸ್ತಿ ದೊಡ್ಡದು ಮೂವಿಲ್ಲ 2 ಗಂಟೆ 8 ನಿಮಿಷ ಮೂವಿ ಅದ ಈಗ ಡೆಡ್ಪೂಲ್ ಏನಾರ ಆ್ಯಂಡ್ ಎಕ್ಸ್ಮೆನ್ ಏನಾರ 2009ದಾಗ ಮೂವಿ ಬಂದಿತ್ತು ಎಕ್ಸ್ಮೆನ್ ಮೂವಿ ಆ್ಯಂಡ್ ವೋಲ್ವರಿಗೆ ಅಲ್ಲಿ ಹೆಸರು ಇಡ್ತಾರೆ ವೋಲ್ವರಿ ಅಂತ ಆ್ಯಂಡ್ ಸೆಕೆಂಡ್ ಒನ್ ಡೆಡ್ಪೂಲ್ ಅಂತ ಒಂದು ಹೆಸರು ಬರ್ತದೆ ಈಗ ಎಕ್ಸ್ಮೆನ್ ಮತ್ತು ಅವ್ರ ಅಣ್ಣನ ಇರ್ತಾನೆ ಒಬ್ಬ ವೋಲ್ವರಿ ಅಣ್ಣ ಇರ್ತಾನೆ ಇಲ್ಲಿ ಫಿಲ್ಮ್ನಲ್ಲಿ ಇಂಟ್ರೊಡ್ಯೂಸ್ ಕೊಟ್ಟರು ಅವರಿಗೆ ವೆಲ್ ಅವ್ರಿಗೆ ಯಾಕೆ ಇಟ್ಟಾರ ಬಿಲ್ಕುಲ್ ನನಗೆ ಗೊತ್ತಿಲ್ಲ ಯಾಕಂದ್ರೆ ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಒಳಗೆ ಎಕ್ಸ್ಮೆನ್ 13 ಮೂವಿ ಮಾತಾಡ್ತೀನಿ ಸೊ ಅದು ಮೂವಿ ಒಳಗೆ ಇಬ್ಬರು ಜಗಳ ಆಡ್ತಾರೆ ಇಬ್ಬರು ನಡ್ಬೇಕು ಮುಟ್ಟ ದುಶ್ಮನಿ ಆಗ್ತದ ಸೊ ಮುಂದೆ ನಾವು ಜಗಳ ಆಡೋ ಟೈಮ್ ಸಿಕ್ಕಾಗ ಅಂತನವರು ಎಕ್ಸ್ಮೆನ್ ಅವ್ರ ಅಣ್ಣ ಅಂತಾನೆ ಸೊ ಅಲ್ಲೇಸೆ ಎಂಡ್ ಆಗಿಬಿಡ್ತದೆ ಬಟ್ ಅಲ್ಲಿ ಡೆಡ್ಪೂಲಿಗೆ ಒಂದು ಹೆಸರು ಇಟ್ಬಿಡ್ತಾರೆ ಇವನಿ ಅನ್ನೋ ಡೆಡ್ಪೂಲ್ ಅಂತ ಒಂದು ಹೆಸರು ಅವ್ರಿಗೆ ಬಂದುಬಿಡ್ತದೆ ಬಟ್ ವೋಲ್ವರಿಲಾಸೆ ಡೆಡ್ಪೂಲ್ ಬರ್ತಾನೆ ಅದು ಹೆಂಗೆ ಬರ್ತಾನೆ ಅದು ಮೂವಿ ನೋಡಿದ್ಮೇಲೆ ನಿಮಗೆ ಗೊತ್ತದೆ ಯಾಕಂದ್ರೆ ಸ್ಟೋರಿ ಅಲ್ಲೇಸೆ ಕನೆಕ್ಟ್ ಅದ ಮತ್ತು ಸೆಕೆಂಡ್ ಪಾರ್ಟ್ ಡೆಡ್ಪೂಲ್ ಏನು ಎಂಡ್ ಆಗಿತ್ತಲ್ಲ ಸ್ಟೋರಿ ಮತ್ತು ಅಲ್ಲೇಸೆ ಮತ್ತು ಕನೆಕ್ಟ್ ಮಾಡಿರೋದು ಇದು ಟೇಲರ್ ಬಂದಾಗೆ ನಾ ಆ್ಯಂಟ್ ಮನೆಗೆ ತೋರಿಸಿರ ಅದು ಕಲ್ಕೊಳಗೆ ವೆಲ್ ನಾ ಹ್ಯಾಪಿ ಆಗಿದ್ದ ವೆಲ್ ಈ ಮೂವಿ ಒಳಗೆ ಒಂದು ಬಿಗ್ ಆ್ಯಂಟ್ ಮ್ಯಾನಿಗೆ ನೋಡಬಹುದು ಅಂತ ಅನ್ಕೊಂಡಿದ್ದೆ ಬಟ್ ಅದು ಪೂರ ಕಲ್ ಮಜಾ ಬರಲಿಲ್ಲ ಫಿಲ್ಮ್ R-rated ಅದ ಫಿಲ್ಮ್ನಲ್ಲಿ ಕಲರ್ಫುಲ್ ಶಾರ್ಟ್ಸ್ ಅಲ್ಲಿ ಆ್ಯಕ್ಷನ್ ಸೀನ್ಸ್ ಅಲ್ಲಿ ಸಿಕ್ಕಲ್ಲೇ ರಕ್ತ ಅದ ಒಂದು ಕಾರ್ ಒಳಗೆ ಅಂತರಾಗ ಫುಲ್ಲಿ ಆ್ಯಕ್ಷನ್ ಅದ ಬಾಸ್ ಅದು ಸಿಕ್ಕಲ್ಲೇ ಮೈಯೆಲ್ಲ ಚಾಕು ಚುಚ್ಚುತ್ತಾರ ವೆಲ್ ಸೆಕೆಂಡ್ ಪಾರ್ಟ್ ಒಳಗೂ ಡೆಡ್ಪೂಲ್ ಹೆಂಗೆ ಖತಮತನ ಕೈಕಲ್ಲಿ ಕಡೆ ಕಾತವನು ಅದು ಮತ್ತು ಹೊರಗೆ ಸಣ್ಣ ಸಣ್ಣ ಚುಕ್ಕ ಹಪ್ಲೆ ಮೈ ಹಪ್ಲೆ ಕೈ ಬರ್ತದೆ ಒಂದು ಸಣ್ಣ ಮಕ್ಕಳಪ್ಲೆ ಒಂದು ಸಣ್ಣ ವಸ್ತಾವ ಕೈ ಬರ್ತಾವನು ಅದು ನೋಡೋಂಥ ಮಾತುಗಳಿದ್ದು ನೋಡೋಂಥ ಪಾಯಿಂಟ್ಗಳಿದ್ದು ಅದು ಸೀನ್ಗಳು ಸರಿಯಾಗಿದ್ದು ಬಟ್ ಈ ಒಳಗೆ ಇದು ಮೂವಿ ಒಳಗೆ ಆ ಥರ ಅನಿಸ್ಲಿಲ್ಲ ಬಸ್ ಇದೇ ಒಂದು ಮೂವಿಗೆ ಒಂದು ಮೈನಸ್ ಪಾಯಿಂಟ್ ಏನೋ ಅನ್ಬೋದು ಯಾಕಂದ್ರೆ ನೀವು ಇಷ್ಟಗಾನೆ ಕ್ಯಾರೆಕ್ಟರ್ಗಳಿಗೆ ಇಂಟ್ರೊಡ್ಯೂಸ್ ಕೊಡ್ಬಾರ್ದು ನೀವು ಕ್ಯಾರೆಕ್ಟರ್ಗಳಿಗೆ ಇಂಟ್ರೊಡ್ಯೂಸ್ ಕೊಟ್ಮೇಲೆ ಆ ಥರ ಅವ್ರಿಗೆ ಸ್ಟೋರಿನೂ ಬರಬೇಕು ಅವಾಗ ಸೀಟಿ ಹೊಡ್ಲಿಕ್ಕೆ ಮಜಾ ಬರ್ತದೆ ಮೂವಿ ನೋಡೋ ಮಟ್ಟಿಗೆ ಅದು ನಾವು ಅವಾಗ ಹೇಳಿದ್ದೇನೆ ಒಂದು ಪಾಯಿಂಟ್ನ ಬಟ್ ಅವ್ರ ಕ್ಯಾರೆಕ್ಟರ್ಗೆ ಇಂಟ್ರೊಡ್ಯೂಸ್ನೂ ಕೊಟ್ಟಿರಿ ಮಜಾ ಬರಲಿಲ್ಲ ಯಾಕೆ ಇಂಟ್ರೊಡ್ಯೂಸ್ ಕೊಟ್ಟರೆ ಇದು ಮೂವಿ ನೋಡಿದ್ರೆ ನಿಮಗೆ ಗೊತ್ತಿರ್ತದೆ ಅವ್ರ ಕ್ಯಾರೆಕ್ಟರ್ ಏನೋ ಅಂತ ಬಟ್ ಇಲ್ಲಿ ನಾವು ಮಾತಾಡ್ಕೊಂಡು ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಅದ ಮತ್ತು ಮಲ್ಟಿವರ್ಸ್ ಯೂನಿವರ್ಸ್ ಬಗ್ಗೆ ಅದ ಈ ಡೆಡ್ಪೂಲಿಗೆ ಒಂದು ಮಿಷನ್ಲೆಸ್ ಕಳಿಸ್ತಾರೆ TVS ಅವರೇ ಸೊ ಮಲ್ಟಿವರ್ಸ್ ಯೂನಿವರ್ಸ್ ಒಳಗೆ ಒಂದು ಟೈಮ್ದು ಏನೋ ಮಿಸ್ಸಿಂಗ್ ಆಗ್ಯದಲ್ಲಿ ಸೊ ಇವ್ನು ಕರೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಕು ಬಟ್ ಇವನಿಗೆ ಸಂಗಟೆ ಒಬ್ಬ ಫ್ರೆಂಡ್ ಬೇಕು ಈಗ 2009ದಾಗಿನ 2013ದಾಗಿನ ಡೆಡ್ಪೂಲ್ ಅವನಿಗೆ ಹೊಡೆದಿರ್ತಾನಲ್ಲ ಸೊ ಇಲ್ಲಿ 2017ದಾಗ ಎಕ್ಸ್ಮೆನ್ ಒಂದು ಮೂವಿ ಬಂದಿತ್ತು ಅದು ಮೂವಿ ನಾನು ನೋಡಿದಿನ ಆ ಮೂವಿ ಅಲ್ಲಿಗೆ ಎಂಡ್ ಆಗಿತ್ತು ಅವ್ನ ಕ್ಯಾರೆಕ್ಟರ್ ಅಲ್ಲೇ ಎಂಡ್ ಆಗೋಗಿತ್ತು ಬಟ್ ಇವನಿಗೆ ಮತ್ತೆ ಹೆಂಗೆ ಇಂಟ್ರೊಡ್ಯೂಸ್ ಕೊಟ್ಟರು ಅದು ಪಾಯಿಂಟ್ ನನಗೆ ಅರ್ಥ ಆಗಲಿಲ್ಲ ಯಾಕಂದರೆ ಇಲ್ಲಿ ಮಲ್ಟಿವರ್ಸ್ ಟೈಮ್ ಟ್ರಾವೆಲ್ ಅಂತ ತೋರಿಸ್ಯಾರ ಮಲ್ಟಿವರ್ಸ್ ಯೂನಿವರ್ಸ್ದಾಗ ನೀವು ಓದ್ತಾನ ಡೆಡ್ಪೂಲ್ ಅವರು ಸೊ ಇಲ್ಲೇಸೆ ನನಗೆ ಅನ್ಸದ ಮಲ್ಟಿವರ್ಸ್ ಯೂನಿವರ್ಸ್ದಾಗ ಹೋದ್ಮೇಲೆ ಯಾರಿಗಾನ ಹುಡುಕಾಡ್ಬೋದು ಅಂತ ನಮಗೆ ಅನಿಸ್ತದೆ ಯಾಕಂದ್ರೆ ಮಾರ್ವೆಲ್ಲ ಸೀಸ್ ಮೂವಿಗಳು ಮತ್ತು DC ಇಷ್ಟಕ್ಕೆ ನಾವು ಮೂವಿ ನೋಡಿ ಅದು ಕಾನ್ಸೆಪ್ಟ್ ಹೆಂಗಂತ ನಮಗೆ ಅರ್ಥ ಆಗ್ಯದ ಇದು ಮೂವಿ ನೋಡೋ ಮಟ್ಟಿಗೆ ಡೆಡ್ಪೂಲಿಗೆ ಬೇಕಾದ್ರೆ ವೋಲ್ವರಿಗೆ ಈಗ ವೋಲ್ವರಿ ಎಲ್ಲೇನ ಎಲ್ಲೋ ಮಂದಿ ಗೊತ್ತಾದ್ರೆ 2017 ಮೂವಿ ನೋಡಿದ್ಮೇಲೆ ನಿಮ್ಗೆ ಗೊತ್ತದೆ ಕ್ಯಾರೆಕ್ಟರ್ ಎಲ್ಲಿದ್ದೀವಿ ನಾವು ಅಂತ ಸೊ ಅಲ್ಲಿ ಹೋಗಿ ಹುಡುಕಾಡ್ತೀವಿ ನಾವು
ಏನು ಸಿಗಲ್ಲ, ಕಲ್ಕೆ ಎಲ್ಲ ಸಿಗ್ತದೆ ಅವನಿಗೆ. ಸೊ ಅದು ಆ್ಯಕ್ಷನ್ ಸರಿಯಾಗದ ಫಸ್ಟ್ ಈ ಥರ, ಮತ್ತು ಇಬ್ಬರು ನಡುವೆ ಜಗಳ ಆಗ್ತದ, ಆ್ಯಕ್ಷನ್ ಎಲ್ಲ ಆಗ್ತದ, ಮತ್ತು ಇಬ್ಬರು ಕಲಿತಾರ. ಒಂದು ಮಿಸ್ಸಿಂಗ್ ಆಗ ಟೈಮ್ ಟ್ರಾವೆಲ್ ಕಾನ್ಸೆಪ್ಟು, ನೀ ಎಲ್ಲ ಪ್ರಪಂಚ ಉಳಿಸ್ಲಾಕೆ ಬರಬೇಕು ಮತ್ತು ದೊಡ್ಡ ಪ್ರಾಬ್ಲಮ್ ಬಂದದ ಪ್ರಪಂಚ ಮೇಲೆ ಅಂತ. ಇಲ್ಲಿ ಡೆಡ್ ಪೂಲ್ ಅಂತಾನೆ, ಬಟ್ ಎಕ್ಸ್ಮೆನ್ ಕ್ಯಾರೆಕ್ಟರ್ ಇಲ್ಲ ಅಂತಾನೆ, ವೋಲ್ವರಿ ಇಲ್ಲ ಅಂತಾನೆ. ವೆಲ್ ನಾ ಮನ್ಸು ಅಲ್ಲ ಬಾಸ್, ನನ್ನ ಲೆಸ್ ಮುಟ್ಟ ತಪ್ಪು ಆಗ್ಯಾವ, ನಾ ಎಲ್ಲಿ ಪ್ರಪಂಚ ಉಳಿಸ್ಲಾಕೆ ಬರಲಿ ಅಂತ. ಥೋಡೆ ಫನಿ ಡೈಲಾಗ್ ಅವ, ನೋಡೋ ಮಟ್ಟಿಗೆ ಕೇಳೋ ಮಟ್ಟಿಗೂ ಮಜಾ ಬರ್ತದೆ ಸೀನ್ ನೋಡೋ ಮಟ್ಟಿಗೆ. ಫಿಲ್ಮ್ನಲ್ಲಿ ಆ್ಯಕ್ಷನ್ ಅಂದ್ ನೋಡ್ರಿ ಅದು ಸೂಪರ್ ಅದ. ಸೆಕೆಂಡ್ ಡಬ್ಬಿಂಗ್ ಅಲ್ಲಿ ಮತ್ತು ಸ್ಟೋರಿ ಅಲ್ಲಿ ಎಲ್ಲಿ ನಿಮಗೆ ಕನೆಕ್ಟ್ ಅನ್ಸೋದು, ಯಾಕಂದ್ರೆ TVS ಲಾಸಿ ಮಲ್ಟಿವರ್ಸ್ ಸ್ಟೋರಿ ನೀವು ತೋರಿಸಿರಿ, ಮಲ್ಟಿವರ್ಸ್ ಕ್ಯಾರೆಕ್ಟರ್ಗಳಿಗೆ ಇಂಟ್ರೊಡ್ಯೂಸ್ ನೀವು ಕೊಡ್ತೀರಿ. ಮತ್ತು 2017 ಎಕ್ಸ್ಮೆನ್ ಮೂವಿ ಒಳಗೆ ಒಂದು ಮುದುಕಿತ್ತು ನೋಡಿ, ಓಲ್ಡ್ ಮ್ಯಾನ್ ಇದ್ದು ನೋಡಿರಿ, ಆ ಕ್ಯಾರೆಕ್ಟರು ಎಲ್ಲೋ ಮಂದಿ ಮೈಂಡ್ ಕಂಟ್ರೋಲ್ ಮಾಡೋದಂಥ ಶಕ್ತಿ ಅವ್ನ ಬಳಿ ಇರ್ತದೆ. ಬಟ್ ಇಲ್ಲಿನ ಒಂದು ಕ್ಯಾರೆಕ್ಟರ್ ಹಾಗೆ ಅದ, ನೀವು ಟೈಲರ್ ಒಳಗೆ ನೋಡಿರ್ಬೇಕಲ್ಲ, ಇವರೇ ಮೇನ್ ವಿಲನ್ ಇದ್ದಿರ್ಬೇಕಂತ. ಅದು ಫಿಲ್ಮ್ನಲ್ಲಿ ಅದೇ ಯಾರ ಏನೇನೋ ಬರೋ ಮೂವಿ ನೋಡಿದ್ರೆ ನಿಮಗೆ ಗೊತ್ತದ, ಬಟ್ ಅದೇ ಕ್ಯಾರೆಕ್ಟರ್ ಒಳಗೆ ಅದೇ ಶಕ್ತಿ ಇವ್ರ ಬಳಿ ಇರ್ತದೆ. ಸೊ ಇಲ್ಲಿ ನಾವು ಮಾತಾಡಬೇಕು ಟೈಲರ್ ಒಳಗೆ ಡೆಡ್ ಪೂಲ್ ವುಮೆನಿಗೂ ತೋರಿಸ್ಯಾರ, ಬೇರೆ ಬೇರೆ ಕ್ಯಾರೆಕ್ಟರ್ ಒಳಗೂ ತೋರಿಸ್ಯಾರ. ವೆಲ್ ಲಾಸ್ಟಿಗೆ ಅದು ಸೀನ್ ಅಂದ್ ನೋಡ್ರಿ, ಅದು ನೋಡೋ ಮಾತಿಗೆ ಓಕೆ ಯಾಕೆ ಮಾಡಿದ್ರು, ಅದು ಆ್ಯಕ್ಷನಲ್ಲಿ ಯಾಕೆ ಇಟ್ಟಿರು ಮತ್ತು ಯಾಕೆ ತೆಗೆದ್ರು. ಓಕೆ ಥೋಡೆ ಆ್ಯಕ್ಷನ್ ಅವು ನೋಡಿರಿ, ಅವು ಎಂಡಿಂಗ್ದಾಗ ಅದು ನೋಡೋಂಥ ಸೀನ್ಸ್ಗಳು, ಮತ್ತು ಲಾಸ್ಟಿಗೆ ಒಂದು ದೊಡ್ಡ ಸಂಕಟ ಬರ್ತದೆ, ಮತ್ತು ಇದು ಏನಾಗ್ತದೆ ಏನಿಲ್ಲ ಇದು ಮೂವಿ ನೋಡಿದ್ಮೇಲೆ ನಿಮ್ಗೆ ಗೊತ್ತದ. ಬಟ್ ಏನಪ್ಪ ಸ್ವಲ್ಪ ಸ್ಟೋರಿ ಇನ್ನೂ ಸ್ಟ್ರಾಂಗ್ ಮಾಡಬೇಕಿತ್ತು. ಮಾರ್ವಲ್ ಬೆಟರ್ ಮೂವಿಗಳು ಬಂದಿಲ್ಲ, ಸ್ಟೋರಿ ಸರಿಯಾಗಿ ಬಂದಿಲ್ಲ. ಬಟ್ ಇದು ಮೂವಿ ಒಂದು ಮಾರ್ವಲ್ಗೆ ಬಿಗ್ ಮೂವಿ ಹಿಟ್ ಕೊಡ್ತದೆ, ಇದನ್ನು ಕರೆಕ್ಟ್ ಅದ, ಬಿಗ್ ಮೂವಿ ಇದು ಒಂದು ಕರೆಕ್ಟ್ ಅದ, ಇದು ಮೂವಿ ಒಂದು ಬಿಗ್ ಹಿಟ್ ಆಗ್ತದೆ. ಬಟ್ ಸ್ಟೋರಿ ಸ್ವಲ್ಪ ಇನ್ನೂ ಕನೆಕ್ಟ್ ಮಾಡ್ಬೇಕು, ಯಾಕಂದ್ರೆ ನಾ ಇನ್ನೂ ಫಸ್ಟ್ ಪಾರ್ಟ್ ಆಗಲಿ ಸೆಕೆಂಡ್ ಪಾರ್ಟ್ ಆಗಲಿ ಇನ್ನೂ ನೋಡ್ತೀನಿ, ಅದು ಡಿಸಪಾಯಿಂಟ್ ಇನ್ನೂ ಮೂವಿ ಮಾಡಲ್ಲ 2 ಪಾರ್ಟ್ಗಳು. ಬಟ್ ಒಂದೇ ಮಾತು ಹೇಳ್ತೀನಿ, R-rated ಅದ, ಸಣ್ಣ ಮಕ್ಳಿಗೆ ತೊಗೊಂಡ್ಗಿಸ್ ಮೂವಿ ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಸಿಕ್ಕಲೆ ಬ್ಲಡ್ ಅದ, ಸಿಕ್ಕಲೆ ಎಲ್ಲ ಫಿಲ್ಮಲ್ಲಿ ಇದೆ. ಸೊ ನೀವು ಡೆಡ್ ಪೂಲ್ ಆ್ಯಂಡ್ ವೋಲ್ವರಿ ಮೂವಿ ನೋಡಿದ್ಮೇಲೆ ನಿಮಗೆ ಹೆಂಗೆ ಅನ್ಸದ, ಮತ್ತು ಹಿಂದಿದಾಗ ನೋಡಿರಿ, ಹೆಂಗೆ ಇಂಗ್ಲೀಷ್ದಾಗ ನೋಡಿರಿ, ಮತ್ತು 3D ಎಕ್ಸ್ಪೀರಿಯನ್ಸ್ ಹೆಂಗದ ಕಾಮೆಂಟ್ ಮಾಡಿ. ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಧನುಷ್ ಅವರು ರಾಯನ್ ಮೂವಿ ನೋಡ್ಲಿಕ್ಕೆ ಹೋಗ್ತೀನಿ. ಸೊ ಇವತ್ತು ರಾತ್ರಿಗೆ ಇಲ್ಲಿಂದ ನಾಳೆಗೆ ಅದು ರಿವ್ಯೂ ಬರ್ತದೆ. ಸೊ ಟೇಕ್ ಕೇರ್ ಆ್ಯಂಡ್ ಬೈ ಬೈ. ಹಾಯ್ ಗೈಸ್, ಡೆಡ್ ಪೂಲ್ 3 ಮೂವಿ ನೋಡ್ಲಿಕ್ಕೆ 3Dದಾಗ ಮೂವಿ ನೋಡ್ತೀನಿ. ಮೂವಿ ಹೆಂಗಾದ